ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಸಂಪತ್ ವಂಡಾರು. ಸಾಕಷ್ಟು ಸುದ್ದಿಗಳಿವೆ, ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 1:30ರವರೆಗೆ ನಮ್ಮ ಮೆಟ್ರೋ ಸೇವೆ ಇರುತ್ತೆ. ಕಬ್ಬನ್ ಪಾರ್ಕ್ನಿಂದ ಟ್ರಿನಿಟಿಯಿಂದ ಕಬ್ಬನ್ ಪಾರ್ಕ್ವರೆಗೆ ನಾನ್ ಸ್ಟಾಪ್ ಓಡಾಟ ಇರಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬನ್ನಿ ನೋಡೋಣ. ಹೊಸ ವರ್ಷ ಆಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಇನ್ನೇನು 5 ಗಂಟೆ 6 ಗಂಟೆ ಮುಗಿದ್ರೆ ಸಾಕು 2023ಗೆ 2024ಗೆ ಶುರುವಾಗುತ್ತೆ. ಈ ಒಂದು ಸಂಭ್ರಮಾಚರಣೆ ಒಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕೇನು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನ ಜನ ಕೂಡ ಕಾತುರದಿಂದ ಕಾಯ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ MG ರೋಡ್ ಆಗ್ಬೋದು, ಬ್ರಿಗೇಡ್ ರೋಡ್ ಆಗ್ಬೋದು, ಈಗಾಗಲೇ ಸಕಲ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಸುತ್ತಮುತ್ತಲಿರುವಂತಹ ಪಬ್ಗಳಾಗ್ಬೋದು, ಬಾರ್ಗಳಾಗ್ಬೋದು, ಪ್ರತಿನಿತ್ಯದ ಒಂದು ವಾಣಿಜ್ಯ ವಹಿವಾಟನ್ನು ನಡೆಸುವಂಥ ಪ್ರತಿಯೊಂದು ಅಂಗಡಿಗಳು ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲೇ ಅದೇ ಜಾಗಕ್ಕೆ ಲಕ್ಷಾಂತರ ಜನ ಇವತ್ತು ಬರುವಂಥ ನಿರೀಕ್ಷೆಯಲ್ಲೂ ಕೂಡ ಅಂಗಡಿಗಳಿದ್ದರೆ, ಇನ್ನುಳಿದಂತೆ ಮೆಟ್ರೋ ನಿಗಮವು ಕೂಡ ಒಂದೊಳ್ಳೆ ಸೇವೆಯನ್ನು ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ MG ರೋಡ್ ಏನಿದೆಯೋ ಒಂದು ಮೆಟ್ರೋ ನಿಗಮದ ಒಂದು ಪ್ರಮುಖವಾದಂಥ ನಿಲ್ದಾಣ, ಆ ನಿಲ್ದಾಣದಲ್ಲಿ ಸದ್ಯ ಇವತ್ತು ಮೆಟ್ರೋ ಸ್ಟಾಪ್ ಇರೋದಿಲ್ಲ. 9 ಗಂಟೆಯಿಂದ ಆಚೆಗೆ ಯಾವುದೇ ಕಾರಣಕ್ಕೂ ಕೂಡ ಮೆಟ್ರೋ ಸೇವೆ ಇರೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಇದೀಗ BMRCL ಪ್ರಕಟಣೆ ಹೊರಡಿಸಿರುವಂಥದ್ದು. ಈ ಮೂಲಕವಾಗಿ ಆ ಒಂದು ಭಾಗಕ್ಕೆ ಬರುವಂತಹ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡುವಂಥ ಜನರಿಗೆ ಶಾಕ್ ಕೊಟ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ಭಾಗದಲ್ಲಿ ಒಂದು ವೇಳೆ ರಾತ್ರಿ 9 ಗಂಟೆಯಿಂದ ಆಚೆಗೆ ಏನಾದರೂ ಮೆಟ್ರೋ ಸೇವೆ ಇಲ್ಲ ಅಂತಂದರೆ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲಿಗೆ ಬರುವಂಥ ಜನರಿಗೆ. ಇದೊಂದು ವಿಚಾರ ಆದರೆ, ಸದ್ಯ ಪೊಲೀಸ್ ಇಲಾಖೆ ಮೆಟ್ರೋ ನಿಗಮಕ್ಕೆ ಒಂದು ಮನವಿ ಮಾಡಿರುವಂಥದ್ದು. ಇವತ್ತಿನ ದಿನ 9 ಗಂಟೆಯಿಂದ ಆಚೆಗೆ ನೀವು ಇಡೀ ರಾತ್ರಿ ಏನು ನೀವು ಸೇವೆಯನ್ನು ಕೊಡ್ತಿರುವಂಥದ್ದು 1:30ರವರೆಗೆ ಏನು ಸೇವೆ ಇರುತ್ತೋ ಆ ಸೇವೆಯ ಅವಧಿಯಲ್ಲಿ BMRCL ಒಂದು ಪ್ರಕಟಣೆಗೆ ಸಂಬಂಧಪಟ್ಟಾಗ ಏನಿದೆಯೋ ನಮ್ಮ ಮನವಿಯೂ ಕೂಡ ನೀವು ಸ್ವೀಕರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಪೊಲೀಸ್ ಇಲಾಖೆ ಮನವಿಯನ್ನು ಮಾಡಿರುವಂಥದ್ದು. ಈ ಮೂಲಕವಾಗಿ 9 ಗಂಟೆಯಿಂದ ತಡರಾತ್ರಿ 1:15ವರೆಗೂ ಕೂಡ ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡಲಾಗಿದೆ. ಆ ವಿಸ್ತರಣೆಯ ಅವಧಿಯಲ್ಲಿ MG ರೋಡ್ ರಸ್ತೆಯಲ್ಲಿರುವಂಥ ಒಂದು ನಿಲ್ದಾಣ ಇದೆಯೋ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟ್ರೈನ್ಗಳು ನಿಲ್ಲೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಕೂಡ BMRCL ಇದೀಗ ಪ್ರಕಟಣೆ ಹೊರಡಿಸಿರುವಂಥದ್ದು. ಅದನ್ನು ಹೊರತುಪಡಿಸಿ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಎಂದಿನಂತೆ ಸೇವೆ ಇರುತ್ತೆ. ಅದಾದ ಬಳಿಕ ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ಸದ್ಯ ಜನರು ಅಲ್ಲಿ ಹೋಗಿ ನೀವು ಮೆಟ್ರೋ ಸೇವೆಯನ್ನು ಪಡೆದುಕೊಳ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಪೊಲೀಸ್ ಇಲಾಖೆ ಮನವಿ ಮೇರೆಗೆ BMRCL ಕೂಡ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ ಹೆಚ್ಚಿನ ಜನ ಇರೋ ಕಾರಣದಿಂದಾಗಿ ರಾತ್ರಿ 10:30ರಿಂದ 11 ಗಂಟೆಗೆ ಎಂಡ್ ಆಗ್ತಿದ್ದಂತಹ ಮೆಟ್ರೋ ಸೇವೆ ಇವತ್ತು ತಡರಾತ್ರಿ 1:00ವರೆಗೂ ಕೂಡ ಮೆಟ್ರೋ ಸೇವೆ ಇರುವಂಥದ್ದು. ಜೊತೆಗೆ ಪೇಪರ್ ಟಿಕೆಟನ್ನು ಕೂಡ ವ್ಯವಸ್ಥೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬರುವಂಥ ಜನರಿಗೆ ಲೈನ್ಗಳಲ್ಲಿ ನಿಂತು ನೀವು ಒಂದು ಟಿಕೆಟನ್ನು ಖರೀದಿ ಮಾಡಲಿಕ್ಕೆ ಸಮಯಾವಕಾಶ ನೀವು ಉಳಿಸಬಹುದು. ನೀವು ಪೇಪರ್ ಟಿಕೆಟ್ ಮೂಲಕವಾಗಿ ಅಪ್ ಆ್ಯಂಡ್ ಡೌನ್ ಟಿಕೆಟ್ ಮೂಲಕವಾಗಿ ನೀವು 50 ರೂಪಾಯಿ ಟಿಕೆಟನ್ನು ಪಡೆದು ನೀವು ಸಂಚಾರ ಮಾಡ್ಬೋದು ಎನ್ನುವಂಥದ್ದು ಕೂಡ ಎಂದಿನಂತೆ ವಿಶೇಷವಾದಂಥ ದಿನಗಳಲ್ಲೇನು ಪೇಪರ್ ಟಿಕೆಟ್ ವ್ಯವಸ್ಥೆ ಮಾಡುತ್ತೋ ಆ ಒಂದು ಟಿಕೆಟನ್ನು ಸದ್ಯ ಇವತ್ತು ಹೊಸ ವರ್ಷದ ಸಂಭ್ರಮಾಚರಣೆಗೆ ಬರುವಂಥ ಪ್ರಯಾಣಿಕರಿಗೆ ಪೇಪರ್ ಟಿಕೆಟ್ ಜೊತೆಗೆ ಒಂದು ಹೆಚ್ಚುವರಿ ಸೇವೆಯನ್ನು ಕೂಡ BMRCL ಹೊರಡಿಸಿರುವಂಥದ್ದು. ಇದರ ಮೂಲಕವಾಗಿ ಮತ್ತೊಂದು ಸಮಸ್ಯೆಯನ್ನು ಸದ್ಯ ಮೆಟ್ರೋ ಬರುವಂಥ ಪ್ರಯಾಣಿಕರಿಗೆ MG ರಸ್ತೆಯಲ್ಲಿ ಹತ್ತುವಂಥದ್ದಾಗಲಿ ಇಳಿಯುವಂಥದ್ದಾಗಲಿ ಸದ್ಯ ಇವತ್ತಿನ ದಿನ ಇರೋದಿಲ್ಲ ಎನ್ನುವಂಥದ್ದನ್ನು ಕೂಡ BMRCL ಪ್ರಕಟಣೆಯಲ್ಲಿ ಹೊರಡಿಸಿರುವಂಥ ಕಾರಣದಿಂದಾಗಿ ಬರುವಂಥ ಪ್ರಯಾಣಿಕರು ನಮ್ಮ ಈ ಸೇವೆ ವಿಸ್ತರಣೆ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ಒಳಪಡುವಂಥದ್ದೇನಾದರೂ ಆದರೆ ನಾವು ಮನವಿಯನ್ನು ಮಾಡ್ತೇವೆ, ನೀವು ಅನುಸರಿಸಿಕೊಂಡು ಹೋಗಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಸದ್ಯ BMRCL ಪ್ರಯಾಣಿಕರಿಗೆ ಒಂದು ಮನವಿಯನ್ನು ಕೂಡ ಮಾಡಲಾಗಿದೆ. ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಶುರುವಾಗಿದೆ. ಈ ಹಿನ್ನೆಲೆ ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿನ ಫರ್ನ್ ಹೋಟೆಲ್ನಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿ ಸಂಗೀತ ಮೇಳ, DJ ಈವೆಂಟ್ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ಬನ್ನಿ ನೋಡೋಣ. ಎಲ್ಲೆಡೆ ಹೊಸ ವರ್ಷವನ್ನು ಸ್ವಾಗತಿಸಲಿಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಯೂ ಸಹ ಈ ರೀತಿಯ 2024 ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತ ಮಾಡಲು ಹುಬ್ಬಳ್ಳಿ ನಗರ ಜನತೆ ಖುಷಿಯಿಂದಿದ್ದಾರೆ. 2023ಕ್ಕೆ ವಿದಾಯ ಹೇಳುವ ಈ ಸಂದರ್ಭದಲ್ಲಿ
ಏನೆಲ್ಲ ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ 2024 ಏನೆಲ್ಲ ತಯಾರು ಮಾಡ್ಕೊಳ್ಬೇಕಂತೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಫರ್ನ್ ಹೋಟೆಲ್ ನಾವಿದ್ದೇವೆ. ನೋಡ್ತಾ ಇರ್ಬೋದು ಹೊಸ ಆಚರಣೆ ಸಂದರ್ಭದಲ್ಲಿ ಏನೆಲ್ಲ ತಯಾರು ಮಾಡ್ಕೊಳ್ಬೇಕು, ಯಾಕಂದರೆ ಗಾಯಕರನ್ನ ಕರೆದುಕೊಳ್ಳೋದ್ರ ಜೊತೆಗೆ ಹೊಸ ಹೊಸ ಖಾದ್ಯಗಳನ್ನು ತಯಾರು ಮಾಡೋದು ಮತ್ತು ಬಂದಂಥ ಅತಿಥಿಗಳಿಗೆ ಬಂದಂಥ ಜನರಿಗೆ ಯಾವ ರೀತಿಯನ್ನು ಅವರಿಗೆ ಖುಷಿ ಪಡಿಸ್ತಕ್ಕಂಥದ್ದು ಮತ್ತು 2024 ಅತ್ಯಂತ ಖುಷಿಯಿಂದ ಸ್ವಾಗತ ಮಾಡಲಿಕ್ಕೆ ಪ್ರತಿ ವರ್ಷ ಈ ಒಂದು ಫರ್ನ್ ಹೋಟೆಲ್ ಏನಿದೆ ತನ್ನದೇ ಅಂತ ಜನರಿಗೆ ಒಳ್ಳೆಯ ರುಚಿಯಾದ ಊಟ ಕೊಡೋ ಜೊತೆಗೆ ಅವರ ಆತಿಥ್ಯ ಸತ್ಕಾರ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇವತ್ತು ಸಹ ಹುಬ್ಬಳ್ಳಿಯ ಈ ಗೋಕುಲ್ ರಸ್ತೆಯಲ್ಲಿರ್ತಕ್ಕಂಥ ಹೋಟೆಲಲ್ಲಿ ಈಗೆಲ್ಲ ಸಕಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಇನ್ನೇನು ಇವತ್ತು ಸರಿಸರಿ ಮಧ್ಯಾಹ್ನ 12 ಗಂಟೆಗೆ 2024 ವರ್ಷವನ್ನು ಸ್ವಾಗತಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ಳೋದು ಮತ್ತು ಸಾಕಷ್ಟು ರೀತಿಯಾದಂಥ ಈ ಒಂದು ಹೋಟೆಲ್ ಕಳೆದ ವರ್ಷವೂ ಸಹ ತನ್ನದೇ ಅಂತ ಈ ವಿಶಿಷ್ಟವಾದಂಥ ಆಚರಣೆ ಮಾಡಿ ಈ ವರ್ಷವೂ ಸಹ ಇವತ್ತು ಇನ್ನೂ ಸಿದ್ಧತೆಯನ್ನು ಮಾಡ್ಕೊಂಥದ್ದಲ್ಲಿದೆ. ಯಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಏನೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವತಃ ಈ ಒಂದು ಹೋಟೆಲ್ನ ಇಲ್ಲಿ ಮ್ಯಾನೇಜರ್ ಆದಂಥ ಮಹಾಂತೇಶ್ ನಮಗೆ ಮಾಹಿತಿಯನ್ನು ನೀಡ್ತಾರೆ. ಕೇಳೋಣ ಅವ್ರನ್ನ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು. ಈಗ ನೀವು ಹೋಟೆಲ್ಗೆ ಯಾವ ರೀತಿ ಇಲ್ಲಿ ಹೊಸ ವರ್ಷ ಆಚರಣೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಸರ್? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. 2024 ನಾವು ಹೋಗ್ತಾ ಇದ್ದೀವಿ, 2023 ಗುಡ್ ಬೈ ಹೇಳ್ತಾ ಇದ್ದೀವಿ. ಸೊ ನಮ್ಮ ಹೋಟೆಲ್ ಫರ್ನಲ್ಲಿ ನಾವು 2 ಥರದ ಮನೋರಂಜನೆ ಆಯೋಜನೆ ಮಾಡಿದ್ದೀವಿ. ಒಂದು ರೂಪ್ಟಾಪಲ್ಲಿ ಸಂಗೀತ ಮೇಳವನ್ನು ಇದು ಮಾಡಿದ್ದೀವಿ. ಆ್ಯಂಡ್ ಬೇಸೈಡ್ ಹಾಲಲ್ಲಿ ಅಂತಿದೆ ಪೂಲ್ ಸೈಡಲ್ಲಿ DJ ಇವೆಂಟನ್ನು ಅರೇಂಜ್ ಮಾಡಿದ್ದೀವಿ. ಸೊ 2 ರೀತಿಯಲ್ಲಿ ನಾವು ಎಲ್ಲ ರೀತಿಯ ಪ್ರಿಕಾಷನ್ಸ್, ಕೋವಿಡ್ ಆಯಿತು, ಸೊ ಎಲ್ಲ ಗೌರ್ಮೆಂಟ್ ರೂಲ್ಸನ್ನು ಫಾಲೋ ಮಾಡಿ ನಾವು ಇದೊಂದು ಚೆನ್ನಾಗಿ ಆಗಲಿ ಅಂತ 2024 ನಾವು ಅರೇಂಜ್ ಮಾಡಿದ್ದೀವಿ ಸರ್. ಖುಷಿಯಾಗಿ ಜನರಿಗೆ ಬರಲಿಕ್ಕೆ ಖುಷಿ ಆಗಬೇಕು, ಯಾಕಂದರೆ ಹೊಸ ಹೊಸ ಖಾದ್ಯಗಳನ್ನು ತಯಾರು ಮಾಡೋದು, ಜನರಿಗೆ ಮನೋರಂಜನೆ ಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ವಿನೂತನ ಈ ಸರಿ ಏನೋ ವಿನೂತನ ಇರುತ್ತೆ ಅಂತ ಸರ್. ಈ ಸತ ನಾವು ಕೊಲ್ಲಾಪುರದಿಂದ ಸಿಂಗರ್ಸ್ ಕರೆಸ್ತಾ ಇದ್ದೇವೆ. ಎಲ್ಲರಿಗೂ ಸೇಫ್ಟಿ ಸೆಕ್ಯೂರ್ ಆ್ಯಂಡ್ ನಾವು ಈ ಸತ ಡ್ರಾಪನ್ನು ಯಾರು ಗೆಸ್ಟ್ ಲೇಟಾಗಿ ಹೋಗ್ತಾರಲ್ಲ ಅವ್ರಿಗೆ ಡ್ರಾಪಿಂದು ಫೆಸಿಲಿಟೀಸನ್ನು ಕೊಡ್ತಾ ಇದ್ದೇವೆ, ಡ್ರಾಪದ್ದು. ಸೊ ಎಲ್ಲ ರೀತಿ ಇದು ಮಾಡ್ತಾಯಿದ್ದೀವಿ, ಹ್ಯಾಪಿನೆಸ್ ಇರಬೇಕು ಚೆನ್ನಾಗಿ. ಫುಡ್ಡಲ್ಲಿ ಏನು ವಿಶೇಷತೆ ಅಂತ? ಸೊ ಫುಡ್ಡಲ್ಲಿ ಸರ್ ನಮ್ಮ ಕೋಲ್ಕತ್ತಾದಿಂದ ಶೆಫ್ ಇದ್ದಾರೆ. ಸೊ ಅವರು ಎಲ್ಲ ಥರದ್ದು ಫುಡ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ 4 ಸ್ಟಾರ್ಟರ್ಸ್, 4 ವೆಜ್ ಸ್ಟಾರ್ಟರ್ಸ್, 4 ನಾನ್ ವೆಜ್ ಸ್ಟಾರ್ಟರ್ಸ್, ವೆಜ್ ಆ್ಯಂಡ್ ನಾನ್ ವೆಜ್ 2 ಮಿಕ್ಸ್ ಇರುತ್ತೆ ಬಫೆ. ಇದು ಫರ್ನ್ ಹೋಟೆಲಿನ ವ್ಯವಸ್ಥಾಪಕರಂತ ಮಹಾಂತೇಶ್ ಕುಲಕರ್ಣಿ ಅವರದ್ದು. ಯಾಕಂದರೆ ಸಾಕಷ್ಟು ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಯಾಕಂದರೆ 2023 ವಿದಾಯ ಹೇಳೋ ಸಂದರ್ಭದಲ್ಲಿ 2024 ಒಂದು ರೀತಿಯ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂಡು ಜೊತೆಗೆ ಜನರ ಬೇಕು ಬೇಡಗಳ ಬಗ್ಗೆ ಸಹ ಎಲ್ಲ ರೀತಿಯ ನಮ್ಮ ಸಿಬ್ಬಂದಿ, ನಮ್ಮ ಮಾಲೀಕರು, ವ್ಯವಸ್ಥಾಪಕರು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಖುಷಿಯಾಗಿ ಕೊಡ್ತಕ್ಕಂಥದ್ದು ಮತ್ತು 2024 ಭಾಳ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಎಂಬುದು ಅವರ ಅಭಿಪ್ರಾಯ ಆಗಿದೆ. ಕ್ಯಾಮ್ರಾ ಪರ್ಸನ್ ಪಕ್ಕಿರೋಡ ಪಾಡ ಜೊತೆ ಕಲ್ಮೇಶ್ ಮಂಡ್ಯಾಳ್, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಪೊಲೀಸರು ಸಿದ್ಧವಾಗಿದ್ದಾರೆ. ಹಾಟ್ಸ್ಪಾಟ್ ಸ್ಥಳಗಳಾಗಿರುವಂಥ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇಂದಿರಾನಗರ್, ಕೋರಮಂಗಲದಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿದೆ. ಸುಮಾರು 10,000 ಪೊಲೀಸರನ್ನು ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಬನ್ನಿ ನೋಡೋಣ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೆಂಗಳೂರಿನಲ್ಲಿ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ 2024 ಬರಮಾಡಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಸಜ್ಜಾಗಿರುವಂಥದ್ದು. ಹೀಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸಕಲ ರೀತಿಯಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಾದ್ಯಂತ 13,000 ಪೊಲೀಸರು ಇವತ್ತು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅದರಲ್ಲೂ ಕೂಡ ಕೋರಮಂಗಲ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, MG ರಸ್ತೆ, ಎಲ್ಲೆಲ್ಲಿ ಪಾರ್ಟಿಗಳು ನಡೆಯುತ್ತೋ ಅಲ್ಲೆಲ್ಲ ರಸ್ತೆಯಲ್ಲೂ ಕೂಡ ಪೊಲೀಸರು ಇವತ್ತು ಸರ್ಪಗಾವಲನ್ನು ಹಾಕಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ NDRF ಸಿಬ್ಬಂದಿ ಆಗಿರ್ಬೋದು, ಇನ್ನುಳಿದಂತಹ ಹಿರಿಯ ಅಧಿಕಾರಿಗಳು ಕೂಡ ACPಗಳಾಗಿರ್ಬೋದು, DCPಗಳಾಗಿರ್ಬೋದು, ಅಡಿಷನಲ್ CPಗಳಾಗಿರ್ಬೋದು, ಹಾಗೆಯೇ ಹೆಡ್ ಕಾನ್ಸ್ಟೇಬಲ್ ಆಗಿರಬಹುದು, ಹಾಗೆಯೇ ಇನ್ನುಳಿದಂತಹ ಪೊಲೀಸ್ ಯಾರೆಲ್ಲ ಇದ್ದಾರೆ ಅಧಿಕಾರಿಗಳು ಅವರೆಲ್ಲರೂ ಕೂಡ ಕರ್ತವ್ಯದಲ್ಲಿ ತೊಡಗುತ್ತಾರೆ. ಹೀಗಾಗಿ MG ರೋಡ್, ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಆಗಿರಬಹುದು, ಕೋರಮಂಗಲ ಆಗಿರ್ಬೋದು, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ CCTV ಕಣ್ಗಾವಲನ್ನು ಕೂಡ ಹಾಕಲಾಗಿರುವಂಥದ್ದು. ಒಟ್ಟಾರೆಯಾಗಿ 400 CCTVಗಳನ್ನು ಹಾಕಿ ಎಲ್ಲರ ಮೇಲೂ ಕಣ್ಣಿಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಇವತ್ತು ಡ್ರೋನ್ ಕ್ಯಾಮ್ರಾ ಮುಖಾಂತರವಾಗಿ, ಡ್ರೋನ್ ಹಾರಿಸುವ ಮುಖಾಂತರವಾಗಿ ಎಲ್ಲೆಲ್ಲಿ ಪಾರ್ಟಿ ಆಯೋಜನೆ ಆಗುತ್ತೋ ಆ ಎಲ್ಲ ಬಿಲ್ಡಿಂಗ್ಗಳ ಮೇಲೂ ಕೂಡ ಡ್ರೋನನ್ನು ಕೂಡ ಹಾರಿಸಲಾಗಿದೆ. ಅದೇ ರೀತಿ ಯಾರಾದರೂ ಗುಂಪು ಕಟ್ಕೊಂಡು ನಿಂತರೆ, ಯಾರಾದರೂ ಯುವಕರು ಅನುಚಿತವಾಗಿ ವರ್ತಿಸಿದರೆ ಅವರನ್ನೆಲ್ಲರ ಮೇಲೂ ಕಣ್ಣಿಡೋದಕ್ಕೆ ಇವತ್ತು ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಬಳಸಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ 4 HD ಕ್ವಾಲಿಟಿಯ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಬಳಸಲಾಗಿರುವಂಥದ್ದು. ಇನ್ನು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಅನುಚಿತವಾಗಿ ವರ್ತನೆ ಮಾಡಬಾರ್ದು, ಯಾರೂ ಕೂಡ ಕಾನೂನು ಬಾಹಿರವಾಗಿ ವರ್ತನೆ ಮಾಡಬಾರ್ದು. ನ್ಯೂ ಇಯರನ್ನು ಎಲ್ಲರೂ ಕೂಡ ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡೋದಕ್ಕೆ ಪೊಲೀಸರು
ಪೊಲೀಸರು ಏನೋ ಅನುಕೂಲ ಮಾಡಿಕೊಡ್ಬೇಕೋ ಅದನ್ನೆಲ್ಲವನ್ನೂ ಕೂಡ ಮಾಡಿಕೊಡ್ತೇವೆ. ಆದರೆ ನಿಯಮ ಮೀರಿ ಯಾರಾದರೂ ವರ್ತಿಸಿದರೆ ಖಂಡಿತವಾಗ್ಲೂ ಅವರ ವಿರುದ್ಧವಾಗಿ ಶಿಸ್ತು ಕ್ರಮವನ್ನು ಕೈಗೊಳ್ತೇವೆ ಅಂತ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಮಹಿಳೆಯರಿಗಾಗಿ ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಅಲ್ಲಲ್ಲಿ ಇನ್ನೂ ಟವರ್ ಕೂಡ ಅಂದರೆ ವಾಚ್ ಟವರ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ಇನ್ನು ಮಕ್ಕಳು ಏನಾದರೂ ಕಾಣೆಯಾದರು ಅಂತಂದರೆ ತಕ್ಷಣಕ್ಕೆ ಅವರನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಅವರಿಗೆ ಅಂತಂದರೆ ಪೋಷಕರಿಗೂ ಹೆಲ್ಪ್ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಹೆಲ್ಪ್ ಡೆಸ್ಕನ್ನು ಕೂಡ ಈಗ ಪೊಲೀಸ್ ಇಲಾಖೆಯಿಂದ ಓಪನ್ ಮಾಡಲಾಗಿರುವಂಥದ್ದು. ಒಟ್ಟಾರೆ ಪ್ರಮುಖವಾಗಿ ಇನ್ನೂ ಟ್ರಾಫಿಕ್ ವಿಷಯಕ್ಕೆ ಬಂತಂದರೆ ಎಲ್ಲೆಲ್ಲಿ ರೂಟ್ ಡೈವರ್ಸ್ಗಳನ್ನು ಮಾಡಬೇಕು ಅಂತಂದರೆ 1 ಕಿಲೋಮೀಟರ್ ಅಂದರೆ MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ ಎಲ್ಲೆಲ್ಲಿ ಸೆಲೆಬ್ರೇಷನ್ ಆಗುತ್ತೋ ಅದನ್ನು ಹೊರತುಪಡಿಸಿ 1 ಕಿಲೋಮೀಟರ್ ದೂರದಲ್ಲೇ ಓಲಾ ಒಬ್ಬರು ಡ್ರಾಪ್ ಆಗಿರಬಹುದು. ತಮ್ಮ ಸ್ವಂತ ವಾಹನಗಳನ್ನು ಯಾರೆಲ್ಲ ತರ್ತಾರಲ್ಲ ಅವರಿಗೋಸ್ಕರ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಸಾರ್ವಜನಿಕ ಸಾರಿಗೆಯನ್ನೇ ಉಪಯೋಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಈಗ ಜನರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಎಲ್ಲಿ ಬೇಕಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡೋದಾಗಿರ್ಬೋದು ಅಥವಾ ಟ್ರಾಫಿಕ್ ಜಾಮ್ ಮಾಡುವಂತಾಗಿರ್ಬೋದು, ಎಲ್ಲಿ ಬೇಕಲ್ಲಿ ಪಾರ್ಕಿಂಗನ್ನು ಮಾಡಿದ್ರೂ ಕೂಡ ಟೋಯಿಂಗ್ ವ್ಯವಸ್ಥೆ ಕೂಡ ಇವತ್ತು ಇರುತ್ತೆ. ಅಂತಂದರೆ BJP ಸರ್ಕಾರವಿದ್ದಾಗ ಟೋಯಿಂಗ್ ವ್ಯವಸ್ಥೆಯನ್ನು ಕಂಪ್ಲೀಟಾಗಿ ನಿಲ್ಲಿಸಲಾಗಿತ್ತು. ಆದರೆ ಇವತ್ತು ಎಲ್ಲೆಂದರಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಬೇಕಾಬಿಟ್ಟಿಯಾಗಿ ಜನ ಪಾರ್ಕ್ ಮಾಡ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಟೋಯಿಂಗ್ ವಾಹನವನ್ನು ಕೂಡ ಬಳಸ್ಕೊಂಡು ಬೆಂಗಳೂರಿನಲ್ಲಿ ಇವತ್ತು ಟೋಯಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ನಗರ ಪೊಲೀಸರು ಮಾಡ್ತಾರೆ. ಒಟ್ಟಾರೆಯಾಗಿ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಭದ್ರತೆಯ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಕಂಪ್ಲೀಟಾಗಿ ಇವತ್ತು ಸನ್ನದ್ಧವಾಗಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷ ಕೂಡ ಆರಂಭ ಆಗುತ್ತೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಈ ಒಂದು ಆಚರಣೆಯನ್ನು ಮಾಡಬೇಕು. ಅಂದರೆ ಸೆಲೆಬ್ರೇಷನ್ ಮೋಡ್ನಲ್ಲಿ ಯಾರೂ ಕೂಡ ತಮ್ಮ ಜೀವಕ್ಕೆ ತಾವೇ ಕುತ್ತನ್ನು ತಂದುಕೊಳ್ಬಾರ್ದು. ಅದೇ ರೀತಿ ವೀಲಿಂಗ್ ಮಾಡೋದಾಗಿರ್ಬೋದು, ಇನ್ನುಳಿದಂತಹ ಕೆಲಸಗಳು ಅಂತಂದರೆ ಕಾನೂನು ಬಾಹಿರ ಕೃತ್ಯಗಳೇನಿದೆ, ಡ್ರಂಕ್ ಆ್ಯಂಡ್ ಡ್ರೈವ್ ಏನಿದೆ ಅಂಥವನ್ನು ಕೂಡ ಯಾರೂ ಮಾಡಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಅಂತಂದರೆ 40 ಚೌಕಿಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಯಾರಾದರೂ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡೋದಾಗಿರ್ಬೋದು, ವೀಲಿಂಗ್ ಮಾಡೋದಾಗಿರ್ಬೋದು, ಇನ್ನುಳಿದ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡೋದಾಗಿರ್ಬೋದು, ಈ ರೀತಿಯಾದ ಕೃತ್ಯಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಅವರನ್ನು ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡೇ ಮಾಡ್ತಾರೆ. ಹೀಗಾಗಿ ಎಚ್ಚರಿಕೆಯ ಒಂದು ನ್ಯೂ ಇಯರನ್ನು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಬೇಕಾಗತ್ತೆ. ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಈಗ ಸಕಲ ರೀತಿಯಲ್ಲೂ ಕೂಡ ಭದ್ರತೆಯನ್ನು ಬೆಂಗಳೂರಿನಲ್ಲಿ ನೀಡಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಡಕಾಯಿತಿ ಪ್ರಕರಣದ ಆರೋಪಿ ಗಣೇಶ್ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. HSR ಪೊಲೀಸರ 3rd ಗ್ರೇಡ್ ಟ್ರೀಟ್ಮೆಂಟ್ನಿಂದ ಸಾವು ಆರೋಪ ಕೇಳಿಬಂದಿದೆ. ಪೊಲೀಸರ 3rd ಡಿಗ್ರಿ ಟ್ರೀಟ್ಮೆಂಟ್ನಿಂದ ತೀವ್ರ ನೋವು ಉಂಟಾಗಿದೆ. ನೋವಿನ ಮಧ್ಯೆ 4 ದಿನ ಠಾಣೆಯಲ್ಲಿ ಇರಿಸ್ಕೊಂಡಿದ್ದಾರೆ. ಪೊಲೀಸರು ಆರೋಗ್ಯ ಹದಗೆಡ್ತಾ ಇದ್ದಂತೆ ತರಾತುರಿಯಲ್ಲಿ ಜೈಲಿಗೆ ಕಳುಹಿಸಿದ್ರು ಅಂಥೇಳಿ ಒಂದು ಕಡೆಯಲ್ಲಿ ಆರೋಪವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಪೊಲೀಸರ ಮೇಲೆ ಆರೋಪವನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ, ನನಗೆ ಮೃತ ಗಣೇಶ್ 2.5 ಲಕ್ಷ ರೂಪಾಯಿ ಹಣವನ್ನು ನೀಡಿದ್ದ. ಹಲವು ಬಾರಿ ಫೋನ್ ಕರೆ ಮಾಡಿದ್ದ. ಫೋನ್ ಕರೆ ಆಧರಿಸಿ ನನ್ನನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದರು. ನನ್ನನ್ನು ಸಹ 5 ದಿನ ಠಾಣೆಯಲ್ಲಿ ಅಕ್ರಮವಾಗಿ ಇರಿಸ್ಕೊಂಡ್ರು. ನನ್ನನ್ನು ಠಾಣೆಯಿಂದ ಹೊರಬಿಡೋಕ್ಕೆ 6.5 ಲಕ್ಷ ರೂಪಾಯಿ ಕ್ಯಾಶ್, 10 ಗ್ರಾಮ್ ಚಿನ್ನ ತೆಗೆದುಕೊಂಡ್ರು. ನನ್ನ ಜೊತೆಗೆ ನನ್ನ ತಂದೆ ಮೇಲೂ ಹಲ್ಲೆಯನ್ನು ನಡೆಸಿದ್ದಾರೆ. ಬಳಿಕ ಬೆದರಿಸಿ ನಮ್ಮ ತಂದೆ ಬಳಿ ಹಣವನ್ನು ಮತ್ತು ಚಿನ್ನವನ್ನು ಪಡೆದುಕೊಂಡ್ರು. HSR ಬಡಾವಣೆ ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಈ ಹಣವನ್ನು ಪಡ್ಕೊಂಡಿದ್ದಾರೆ ಅಂಥೇಳಿ ಇಲ್ಲಿ ಆರೋಪವನ್ನು ಮಾಡಲಾಗಿದೆ. ಮೃತ ಗಣೇಶ್ ಸ್ನೇಹಿತ ವಿನೋದ್ ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಫ್ಯಾಮಿಲಿಯಿಂದ ಫಾಲೋ ಮಾಡ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಗಾಂಜಾ ಇದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರ ಹತ್ರ 2.5 ಲಕ್ಷ ಕಾಸು ಇಸ್ಕೊಂಡಿದ್ದಾನೆ ಸರ್. 2.5 ಲಕ್ಷ ಕಾಸು ಇಸ್ಕೊಂಡಿದ್ದಾನೆ. ಅವರು ತಿರ್ಗಾ ಹೋಗಿ HSR ಹೋಗಿ FIR ಮಾಡಿದ್ದಾರೆ ಸರ್. ಹಿಂಗೆ ನಮ್ಮ ಹತ್ರ ಪೊಲೀಸರು ಅಂತ ಹೇಳ್ಬಿಟ್ಟು ಕಾಸು ಇಸ್ಕೊಂಡು ಹೋಗಿದ್ದಾರೆ 2.5 ಲಕ್ಷ ಅಂದ್ಬಿಟ್ಟು. ಆ ಕ್ಯಾಮ್ರಾ ಮತ್ತು ಅವನ ಅಕೌಂಟ್ಗೆ ಹಾಕ್ಸ್ಕೊಂಡಿದ್ದಾರೆ ಕಾಸು. ಆ ಅಕೌಂಟ್ಗೆ ಹಾಕ್ಸಿರೋದ್ರಿಂದ ಅವ್ನ ನಂಬರು ಅವನ ಟ್ರೇಸ್ ಎಲ್ಲ ಮಾಡಿದ್ರೆ ಅವನೇನು ಮಾಡಿದೆ, ನನಗೆ ಫೋನ್ ಮಾಡ್ತಾಯಿದ್ದೆ, ಹಿಂಗೆ FIR ಆಗಿದೆ, ಒಂದು ಅಮೌಂಟ್ ಇಸ್ಕೊಂಡಿದ್ದೀನಿ ಅಂತ ನನಗೆ ಹೇಳ್ದೆ ಸರ್. ಈ ಥರ ಗಾಂಜಾ ರೇಟ್ ದುಡ್ಡು ಹೊಡೆದು ಕಿತ್ಕೊಂಡಿರೋದು ಅದೆಲ್ಲ ನಮ್ಗೆ ಹೇಳಿರಲಿಲ್ಲ. ದುಡ್ಡು ಇಸ್ಕೊಂಬಂದ ನನಗೆ ಕೊಟ್ಟ ಕಾಸು ಹುಡುಗರ ಕೈಲಿ ಕೊಟ್ಟು ಕಳಿಸ್ದೆ 2.5 ಲಕ್ಷ ಒಕೇಶನ್ ಕ್ಲಿಯರ್ ಮಾಡಬೇಕು ಅಂತ. ಆಯ್ತು ಬಾರ ಹೋಗೋಣ, ಏನಿದೆ FIR ಕ್ಲಿಯರ್ ಮಾಡ್ಕೊಂಬರೋಣ ಅಂತ ಹೇಳಿದೆ ಸರ್. ನಾನು ನಮ್ಮಪ್ಪ ಅವನಿಗೆ ಹೇಳಿದೆ. ಆಮೇಲೆ ದುಡ್ಡು ಇಸ್ಕೊಂಡಿದ್ದು ಅವನು ಕಲ್ಕತ್ತಾಗೆ ಓಡೋದು ಬರ್ತೀನಿ ಅಂತ ಫೋನ್ ಮಾಡ್ತಾನೆ ಏನಾಯಿತು, ಏನೋ ಹೋಗಿದ್ದೆ ಸ್ಟೇಷನಿಂದ ಹೋಗಿದೆ ಅಂತ. ನಾನು ಹೋಗಿಲ್ಲ, ನೀನು ಬಂದರೆ ಹೋಗ್ತೀನಿ, ಇಲ್ಲ ನಾನು ಹೋಗಲ್ಲ ಅಂತ ಹೇಳಿದೆ ಸರ್ ನನಗೆ. ಆಮೇಲೆ ಅವನು ಕಲ್ಕತ್ತಾಗೆ ಹೋಗ್ಬಿಟ್ಟ. ಆಮೇಲೆ ನನ್ನ ಸಾಯಂಕಾಲ 4 ಗಂಟೆಗೆ ಮನೆ ಹತ್ರ ಬಂದು ಪೊಲೀಸರು ನನ್ನ ಕರ್ಕೊಂಡು ಹೋದ್ರು ಸರ್ ಸ್ಟೇಷನ್ಗೆ. 21ನೇ ತಾರೀಕು ಸಾಯಂಕಾಲ ಮನೆಯಿಂದ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಅವ್ನ ಫೋನ್ 5 ಗಂಟೆಗೆ ಸ್ಟೇಷನ್ಗೆ ಹೋಗಿದ್ದೆ.
5 ಗಂಟೆಯಿಂದ ಅವ್ನು ಫೋನೇ ಮಾಡಿಲ್ಲ. 7:30 7:45 ಅವ್ನು ಫೋನ್ ಮಾಡಿದ ಸರ್. ತಿರ್ಗಾ ಫೋನ್ಗೆ ವೆಯ್ಟ್ ಮಾಡ್ತಾಯಿದ್ರು. ಫೋನ್ ಮಾಡಿದಾಗ ಅವನು 1ನೇ ತಾರೀಕೇನೋ HSR ಲೇಔಟಲ್ಲಿ ಫ್ಯಾಮಿಲಿಯಿಂದ ಫಾಲೋ ಮಾಡ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಗಾಂಜಾ ಇದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರ ಹತ್ರ 2.5 ಲಕ್ಷ ಕಾಸು ಇಸ್ಕೊಂಡಿದ್ದಾನೆ ಸರ್. 2.5 ಲಕ್ಷ ಕಾಸು ಇಸ್ಕೊಂಡಿದ್ದಾನೆ. ಅವರು ತಿರ್ಗಾ ಹೋಗಿ HSR ಲೇಔಟ್ ಹೋಗಿ FIR ಮಾಡಿದ್ದಾರೆ ಸರ್. ಹಿಂಗೆ ನಮ್ಮ ಹತ್ರ ಪೊಲೀಸರು ಅಂತ ಹೇಳ್ಬಿಟ್ಟು ಕಾಸು ಇಸ್ಕೊಂಡು ಹೋಗಿದ್ದಾರೆ 2.5 ಲಕ್ಷ ಅಂದ್ಬಿಟ್ಟು. ಆ ಕ್ಯಾಮ್ರಾ ಮತ್ತು ಅವನ ಅಕೌಂಟ್ಗೆ ಹಾಕ್ಸ್ಕೊಂಡಿದ್ದ ಕಾಸು. ಆ ಅಕೌಂಟ್ಗೆ ಹಾಕ್ಸಿರೋದ್ರಿಂದ ಅವ್ನ ನಂಬರು ಅವನ ಟ್ರೇಸ್ ಎಲ್ಲ ಮಾಡಿದ್ರೆ ಅವನೇನು ಮಾಡಿದೆ, ನನಗೆ ಫೋನ್ ಮಾಡಿದೆ, ಹಿಂಗೆ FIR ಆಗಿದೆ, ಒಂದು ಅಮೌಂಟ್ ಇಸ್ಕೊಂಡಿದ್ದೀನಿ ಅಂತ ನನಗೆ ಹೇಳ್ದೆ ಸರ್. ಈ ಥರ ಗಾಂಜಾ ರೇಟ್ ದುಡ್ಡು ಹೊಡೆದು ಕಿತ್ಕೊಂಡಿರೋದು ಅದೆಲ್ಲ ನಮ್ಗೆ ಹೇಳಿರಲಿಲ್ಲ. ದುಡ್ಡು ಇಸ್ಕೊಂಬಂದ ನನಗೆ ಕೊಟ್ಟ ಕಾಸು ಹುಡುಗರ ಕೈಲಿ ಕೊಟ್ಟು ಕಳಿಸ್ದೆ. 2.5 ಲಕ್ಷ ಒಕೇಶನಲ್ಲಿ ಕ್ಲಿಯರ್ ಮಾಡಬೇಕು ಅಂತ. ಆಯ್ತು ಬಾರ ಹೋಗೋಣ, ಏನಿದೆ ಕ್ಲಿಯರ್ ಮಾಡ್ಕೊಂಬರೋಣ ಅಂತ ಹೇಳಿದೆ ಸರ್. ನಾನು ನಮ್ಮಪ್ಪ ಅವನಿಗೆ ಹೇಳಿದೆ. ಆಮೇಲೆ ದುಡ್ಡು ಇಸ್ಕೊಂಡಿದ್ದು ಅವನು ಕಲ್ಕತ್ತಾಗೆ ಓಡೋದು ಸರ್, ಬರ್ತೀನಿ ಅಂತ ಫೋನ್ ಮಾಡ್ತಾನೆ ಏನಾಯಿತು, ಏನೋ ಹೋಗಿದ್ದೆ ಸ್ಟೇಷನಿಂದ ಹೋಗಿದೆ ಅಂತ. ನಾನು ಹೋಗಿಲ್ಲ, ನೀನು ಬಂದರೆ ಹೋಗ್ತೀನಿ, ಇಲ್ಲ ನಾನು ಹೋಗಲ್ಲ ಅಂತ ಹೇಳಿದೆ ಸರ್ ನನಗೆ. ಆಮೇಲೆ ಅವನು ಕಲ್ಕತ್ತಾಗೆ ಹೋಗ್ಬಿಟ್ಟ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯಲ್ಲಿ ಶ್ರೀರಾಮ ಸೇನೆ ಅಭಿಯಾನವನ್ನು ಕೈಗೊಂಡಿದೆ. ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಭಿಯಾನಕ್ಕೆ ಶ್ರೀರಾಮ ಸೇನೆ ಚಾಲನೆಯನ್ನು ನೀಡಿದೆ. ಚಿಕ್ಕೋಡಿ ಪಟ್ಟಣದ ಕವಟಗಿ ಮಠ ಕನ್ವೆನ್ಷನ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಭಾರತಾಂಬೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದಂಥ KS ಈಶ್ವರಪ್ಪನವರು, ಆಂದೋಲನ ಮಠದ ಸಿದ್ದಲಿಂಗ ಶ್ರೀ ಪ್ರಮೋದ್ ಮುತಾಲಿಕ್ ಹಾಗೆಯೇ ಮಹಂತೇಶ ಕವಟಗಿ ಮಠ ಭಾಗಿಯಾದರು. 2024ರಲ್ಲಿ ಮೋದಿ ಗೆಲ್ಲಿಸೋಕೆ ಸಭೆಯನ್ನು ಕೂಡ ಈ ಮೂಲಕ ಕರೆಕೊಡಲಾಗಿದೆ. ಮುಸ್ಲಿಮರು ಎಲ್ಲೆಲ್ಲಿ ದೇವಸ್ಥಾನ ಒಡೆದು ಮಸೀದಿ ನಿರ್ಮಿಸಿದ್ದೀರಿ, ಮರ್ಯಾದೆಯಿಂದ ಮಸೀದಿಗಳನ್ನು ತೆಗೆದುಕೊಳ್ಳಿ, ಇಲ್ಲವಾದಲ್ಲಿ ಹಿಂದೂ ಸಮಾಜ ಮಸೀದಿಗಳನ್ನು ಒಡೆದು ಪುಡಿ ಪುಡಿ ಮಾಡುತ್ತೆ ಅಂಥೇಳಿ ಮಾಜಿ DCM ಹಾಗೂ BJP ಮುಖಂಡ ಈಶ್ವರಪ್ಪ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀರಾಮ ಸೇನೆಯಿಂದ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಭಿಯಾನ ಚಿಕ್ಕೋಡಿಯಲ್ಲಿ ನಡೆಯಿತು. ಚಿಕ್ಕೋಡಿ ಪಟ್ಟಣದಲ್ಲಿ ಶ್ರೀರಾಮ ಸೇನೆಯಿಂದ ಆಯೋಜನೆ ಮಾಡಲಾಗಿದ್ದಂಥ ಕಾರ್ಯಕ್ರಮ ಇದು. ಇಲ್ಲಿ ಮಾತನಾಡಿದಂಥ ಈಶ್ವರಪ್ಪನವರು ಅಭಿಯಾನವನ್ನು ಉದ್ಘಾಟಿಸಿ ಮಾಜಿ DCM ಈಶ್ವರಪ್ಪ ಭಾಷಣ ಮಾಡಿದರು. ಮಥುರಾ ಕಾಶಿ ದೇವಸ್ಥಾನಗಳ ಕಾರ್ಯ ಸರ್ವೆ ಮಾಡುತ್ತೇವೆ, ಕೋರ್ಟ್ ಮುಖಾಂತರ ಸರ್ವೆ ನಡೆಯುತ್ತೆ. ಕಾಶಿ ವಿಶ್ವನಾಥ ಮಥುರಾ ಶ್ರೀಕೃಷ್ಣ ದೇವಸ್ಥಾನವು ಶೀಘ್ರದಲ್ಲೇ ನಿರ್ಮಾಣ ಆಗುತ್ತೆ. ದೇಶದಲ್ಲಿ ಶ್ರೀರಾಮನ ಬಗ್ಗೆ ಚರ್ಚೆ ಆಗ್ತಾ ಇದೆ, ನಮ್ಮನ್ನು ವಿರೋಧ ಮಾಡುವವರ ಹೊಟ್ಟೆಯಲ್ಲಿ ಕಸಿವಿಸಿ ಆಗ್ತಾ ಇದೆ ಅಂತ ಹೇಳಿ ಇದೇ ವೇಳೆ ಈಶ್ವರಪ್ಪ ತಿಳಿಸಿದ್ದಾರೆ. ಹಿಜಾಬ್ ಹಾಕೊಂಡು ಹೊರಗಡೆ ಬರೋದು, ಒಂದು ರೂಮಲ್ಲಿ ಹಿಜಾಬ್ ಇಡೋದು, ಸಮಾಜವಾಗಿ ಕ್ಲಾಸ್ಗೆ ಹೋಗೋದು ಅನೇಕ ವರ್ಷಗಳು ನಡೀತಾ ಇತ್ತು. ಈ ಮುಸಲ್ಮಾನರು ಏನ್ ಮಾಡಿದ್ರು, PFI ರಾಷ್ಟ್ರದ್ರೋಹಿಗಳು, ನೀವು 6 ಜನ ಹಿಜಾಬ್ ಹಾಕೊಂಡು ಹೋಗ್ತೀವಿ ಅಂತ ಹೇಳ್ರಿ, ಇಲ್ಲ ಅಂದ್ರೆ ನಾವು ಶಾಲೆ ಬರಲ್ಲ ಅಂತ ಹೇಳ್ರಿ, ಗಲಾಟೆ ಶುರು. ಇಡೀ ರಾಜ್ಯದಲ್ಲಿ ಶುರು ಗಲಾಟೆ. ನಮ್ಮ ಕಾರ್ಯಕ್ರಮಿರ್ತಾರ ಹಿಂದೂ ಸಮಾಜ, ಇದರಲ್ಲಿ BJP, ಕಾಂಗ್ರೆಸ್, JDS ವಿಶ್ವ ಹಿಂದೂ ಪರಿಷತ್ ತರಲಿಲ್ಲ. ಕಾಂಗ್ರೆಸ್ ಮಕ್ಕಳು, JDS ಮಕ್ಕಳು, ಇಡೀ ಹಿಂದೂ ಸಮಾಜದ ವಿದ್ಯಾರ್ಥಿನಿಯರು ನೀವು ಹಿಜಾಬ್ ಹಾಕೊಂಡು ಬರ್ತೀರಾ, ನಾವು ಕೇಸ್ ಹಾಕೊಂಡು ಬರ್ತೀವಿ. 6 ಜನ ವಿದ್ಯಾರ್ಥಿನಿಯರು ಅನೇಕ ವರ್ಷಗಳಿಂದ ಅದೇ ಶಾಲೆಯಲ್ಲಿ ಓದ್ತಾ ಇದ್ರು. ರಾಷ್ಟ್ರದ್ರೋಹಿ PFI 6 ಜನ ಮುಸಲ್ಮಾನ ಹೆಣ್ಮಕ್ಳಿಗೆ ಹೇಳಿದ್ರು, ನೀವು ಹಿಜಾಬ್ ಹಾಕೊಂಡೇನೆ ಶಾಲೆಗೆ ಹೋಗ್ಬೇಕು. ಆ ಮಕ್ಕಳಿಗೆ ಗೊತ್ತೇ ಇರಲಿಲ್ಲ. ಹಿಜಾಬ್ ಹಾಕೊಂಡು ಹೊರಗಡೆ ಬರೋದು, ಒಂದು ರೂಮಲ್ಲಿ ಹಿಜಾಬ್ ಇಡೋದು, ಸಮಾಜವಾಗಿ ಕ್ಲಾಸ್ಗೆ ಹೋಗೋದು ಅನೇಕ ವರ್ಷಗಳು ನಡೀತಾ ಇತ್ತು. ಈ ಮುಸಲ್ಮಾನರು ಏನ್ ಮಾಡಿದ್ರು, PFI ರಾಷ್ಟ್ರದ್ರೋಹಿಗಳು, ನೀವು 6 ಜನ ಹಿಜಾಬ್ ಹಾಕೊಂಡು ಹೋಗ್ತೀವಿ ಅಂತ ಹೇಳ್ರಿ, ಇಲ್ಲ ಅಂದ್ರೆ ನಾವು ಶಾಲೆ ಬರಲ್ಲ ಅಂತ ಹೇಳ್ರಿ, ಗಲಾಟೆ ಶುರು. ಇಡೀ ರಾಜ್ಯದಲ್ಲಿ ಶುರು ಗಲಾಟೆ. ನಮ್ಮ ಕಾರ್ಯಕ್ರಮಿರ್ತಾರ ಹಿಂದೂ ಸಮಾಜ, ಇದರಲ್ಲಿ BJP, ಕಾಂಗ್ರೆಸ್, JDS ವಿಶ್ವ ಹಿಂದೂ ಪರಿಷತ್ ತರಲಿಲ್ಲ.
ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾಳೆ ಕರಾಳ ದಿನಾಚರಣೆ ಆಚರಣೆಗೆ ಸಿದ್ಧರಾಗಿದ್ದಾರೆ. ರಾಜ್ಯದ ಧ್ವಜದ ಜೊತೆ ಕಪ್ಪು ಶಾಲು ಹಾಕಿ ಪ್ರತಿಭಟನೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಗಾಂಧಿನಗರದಲ್ಲಿ ಕಾಕಿ ಕಾವಲು ಹಾಗೆಯೇ ಪೊಲೀಸರು ಸರ್ಪಗಾವಲು ನೀಡಿದ್ದಾರೆ. ಈ ಬೆನ್ನಲ್ಲೇ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂಥ ಪ್ರೊಟೆಸ್ಟ್ ಇದು. ಕರವೇ ಪ್ರೊಟೆಸ್ಟ್ ಬೇರೆ ಬೇರೆ ಜಿಲ್ಲೆಗಳಿಂದ ಮಹಿಳಾ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಬಂದು ಭಾಗಿಯಾದರು. ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.